ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ಕ್ಲಾಸಲ್ಲಿ ಬಟರ್ಫ್ಲೈ ಸ್ಟಿಚ್ ಮೆಥಡ್ 2 ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನಿಲ್ಲಿ 2 ಲೈನ್ಸ್ ಡ್ರಾ ಮಾಡಿದ್ದೀನಿ. ಆ ಲೈನ್ಸ್ಗೆ ಚೈನ್ ಸ್ಟಿಚ್ ಅನ್ನೋದು ಹಾಕ್ತಾ ಇದ್ದೀನಿ. ಇದು ಆಲ್ಟರ್ನೇಟಿವ್. ನೀವು ಲೈನ್ಸ್ನ ಬೇಸ್ ಮಾಡಿಕೊಂಡೇ ಫಿಲ್ ಮಾಡಿಬಿಟ್ಟು ಆಮೇಲೆ ಔಟ್ಲೈನ್ ಕೊಡ್ಬೋದು. ನಾನಿದು ಬಿಗಿನರ್ಸ್ಗಾಗ ಒಂದು 2 ಲೈನ್ಸನ್ನು ಚೈನ್ ಸ್ಟಿಚ್ ಅನ್ನೋದು ಹಾಕ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಗೊತ್ತಿದೆ ಅನ್ನೋರು ಈ ಚೈನ್ ಸ್ಟಿಚ್ಚು ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಲೈನ್ಸ್ನ ಬೇಸ್ ಮಾಡಿಕೊಂಡೇ ಬಟರ್ಫ್ಲೈ ಮೆಥಡ್ 2 ಸ್ಟಿಚ್ ಮಾಡಿಬಿಟ್ಟು ಔಟ್ಲೈನ್ ಕೊಡ್ಬೋದು. ಯಾವ ಸ್ಟಿಚ್ ಆದರೆ ಹಾಕಲಿ, ಫಿಲ್ಲಿಂಗ್ ಸ್ಟಿಚಸ್ಗೆ ಔಟ್ಲೈನ್ ಆಗೋದು ಕಂಪಲ್ಸರಿ. ಹೀಗೆ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಲಾಕ್ ಹಾಕ್ಕೊಂಡು ಒಂದು ಲಾಂಗ್ ಚೈನ್ ತಗೊಂಡು, ಲಾಂಗ್ ಚೈನು ಮತ್ತು ಕೆಳಗಡೆ ಒಂದು ಲಾಕು, ಒಂದು ಲಾಂಗ್ ಚೈನ್, ಮೇಲ್ಗಡೆ ಒಂದು ಲಾಕ್, ಮತ್ತು ಒಂದು ಲಾಕ್ ಚೈನ್, ಮತ್ತು ಒಂದು ಲಾಂಗ್ ಚೈನ್. ಈ 2 ಲೈನ್ಸ್ ಚೈನ್ ಸ್ಟಿಚ್ ಇದೆಯಲ್ಲ, ಇದಕ್ಕೆ ಒಂದು ಲಾಕು, ಒಂದು ಲಾಂಗ್ ಚೈನು. ಮೇಲ್ಗಡೆ ಒಂದು ಲಾಕ್ ಬರುತ್ತೆ, ಕೆಳಗಡೆನೂ ಒಂದು ಲಾಕ್ ಬರುತ್ತೆ. ರಿಲೇಟೆಡ್ ಟು ಫ್ಲ್ಯಾಟ್ ಲೋಡಿಂಗ್ ಸ್ಟಿಚ್ ಹೇಗೆ ಮಾಡಿದ್ದೀವಿ ಸೇಮ್ ಅದೇ ಥರ ಇರುತ್ತೆ ಈ ಸ್ಟಿಚ್ಚು. ಪ್ರೀವಿಯಸ್ ಬಟರ್ಫ್ಲೈ ಮೆಥಡ್ 1 ಸ್ಟಿಚ್ ಹೇಗೆ ಮಾಡಿದ್ದೀವಿ ಅದೇ ಥರ ಬರುತ್ತೆ. ಬಟರ್ಫ್ಲೈ ಮೆಥಡ್ 1 ಸ್ಟಿಚ್ಚು ನಿಮಗೆ Z ಆರ್ X ಶೇಪಲ್ಲಿ ಬರುತ್ತೆ. ಇದು ಸ್ಟ್ರೈಟ್ ಲೈನಾಗೆ ಬರುತ್ತೆ. ಇದೇ ಡಿಫ್ರೆನ್ಸಿಯೇಷನು. ಎಲ್ಲ ನಮಗೆ ಚೈನ್ ರಿಲೇಟೆಡ್ ಆಗೇ ಬರುತ್ತೆ. ಸ್ಟಿಚಸ್ ಎಲ್ಲವೇ ಆರಿ ವರ್ಕಲ್ಲಿ ನೋಡಿ ಈ ಥರ ಬರುತ್ತೆ. ಒಂದು ಲಾಂಗ್ ಚೈನ್, ಒಂದು ಲಾಕ್ ಚೈನ್. ನಾನು ನೀಟಾಗಿ ನಿಮಗೆ ಅರ್ಥ ಆಗಬೇಕು ಅಂತ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಯಾರಾದರೂ ನಮ್ಮ ವೀಡಿಯೋನೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲಲ್ಲಿ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ, ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ಆರಿ ವರ್ಕು ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ಯಾಕಂದರೆ ನಮ್ಮ ಚಾನಲಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ನಾನು ಪಿನ್ ಟು ಪಿನ್ ಕ್ಲಿಯರಾಗೆ ವೀಡಿಯೋಸ್ ಅನ್ನೋದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಗಿನರ್ಸು ಮನೆಯಲ್ಲೇ ಕೂತ್ಕೊಂಡು ಈ ಆರಿ ವರ್ಕನ್ನು ಇಂಟ್ರೆಸ್ಟ್ ಇರೋರು ನೀವು ಮನೆಯಲ್ಲೇ ಕೂತ್ಕೊಂಡೆ ಎಲ್ಲ ಕಲ್ತ್ಕೋಬೇಕು ಅನ್ನೋ ಇದಕ್ಕಾಗ ನನ್ನ ನಾಲೆಜ್ನ ಈ ಥರ ನಾನು ಶೇರ್ ಮಾಡ್ತಾಯಿದ್ದೀನಿ. ಆರಿ ವರ್ಕು ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಎಜುಕೇಷನ್ ಬೇಕಾಗಿಲ್ಲ, ಏಜ್ ಲಿಮಿಟು ಬೇಕಾಗಿಲ್ಲ. ಸ್ಟೂಡೆಂಟ್ಸ್ ಕಲ್ತ್ಕೋಬೋದು, ವರ್ಕಿಂಗ್ ವುಮೆನ್ಸು, ಹೌಸ್ ವೈಫ್ಸು ನಮ್ಮ ಚಾನಲಲ್ಲೇ ಬೇರೆ ವೀಡಿಯೋಸ್ನೇ ನೋಡೇ ನೀವು ಓನಾಗಿ ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದು. ಆ ಥರ ನಾನು ಎಲ್ಲ ಸ್ಟಿಚಸ್ಸು ನಿಮಗೆ ಪಿನ್ ಟು ಪಿನ್ ಕ್ಲಿಯರಾಗೆ ಹೇಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಡೌಟ್ ಇದ್ರೇನು ಈ ಆರಿ ಕ್ಲಾಸಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ನೋಡಿ ಈ ಥರ ಫುಲ್ ಫಿಲ್ ಮಾಡ್ಕೊಂಡು ಬರಬೇಕು. ನೀವು ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಾನು ವಾಟ್ಸಪ್ ಬೋರ್ಡ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದರಲ್ಲಿ ಜಾಯ್ನ್ ಆಗ್ಬೋದು. ನಾನು ಅದರಲ್ಲಿನೂ ನಿಮಗೆ ಡಿಸೈನ್ಸ್ ಹೇಗೆ ಟ್ರೇಸ್ ಮಾಡೋದು, ನೀವು ರೇಟ್ ಫಿಕ್ಸಿಂಗ್ ಹೇಗೆ ಮಾಡೋದು, ನೀವು ಓನಾಗೆ ಡಿಸೈನ್ಸ್ ಕ್ಯಾಟ್ಲಾಗ್ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದೂ ನಾನು ಕ್ಲಾಸಲ್ಲಿ ಹೇಳ್ತೀನಿ. ಆ ಥರ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆಲ್ಮೋಸ್ಟ್ ಇದು ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ, ಒಂದು ಲಾಕ್ ಚೈನ್, ಒಂದು ಲಾಂಗ್ ಚೈನ್. ಇನ್ ಕೇಸ್ ನಿಮಗೆ ನನ್ನ ವಾಯ್ಸ್ ಅರ್ಥ ಆಗಿಲ್ಲ ಅಂದರೆ ನನ್ನ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ನನ್ನ ಹ್ಯಾಂಡು ನೀಡಿಲು ಹೇಗೆ ಮೂವ್ ಆಗ್ತಾಯಿದೆ ಥ್ರೆಡ್ಡು, ನೀವು ಇದು 3 ನೋಡಿದರೆ ಸಾಕು ನಿಮಗೆ ಸ್ಟಿಚ್ ಅನ್ನೋದು ಈಸಿಯಾಗೆ ಬರುತ್ತೆ. ನನ್ನ ಹ್ಯಾಂಡ್ ಹೇಗೆ ಮೂವ್ ಆಗ್ತಾಯಿದೆ, ನೀಡಿಲ್ ಯಾವ ಥರ ಟರ್ನ್ ಆಗ್ತಾಯಿದೆ, ಥ್ರೆಡ್ ಹೇಗೆ ಬರ್ತಾಯಿದೆ, ಇದು ನೋಡಿದ್ರೆ ಸಾಕು ನಿಮಗೆ ಈಸಿಯಾಗೆ ಸ್ಟಿಚ್ ಅನ್ನೋದು ಬರುತ್ತೆ. ಇದಕ್ಕೆ ಲ್ಯಾಂಗ್ವೇಜೇ ಬೇಕು ಅನ್ನೋ ಇದು ಏನೂ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡಿಕೊಂಡೇ ಕಲ್ತ್ಕೋಬೋದು. ನನ್ನ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು. ಆಲ್ಮೋಸ್ಟ್ ಇದು ಫಿನಿಶ್ ಆಗಿದೆ. ಇವಾಗ ಎಂಡ್ ನಾಟ್ ಹಾಕಿಬಿಟ್ಟು ನಾನು ಮೆಥಡ್ 2 ಬಟರ್ಫ್ಲೈ ಸ್ಟಿಚ್ ಹೇಗೆ ಮಾಡೋದು ಅನ್ನೋದು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಂಡ್ ನಾಟು ತುಂಬ ಇಂಪಾರ್ಟೆಂಟು ಆರಿ ವರ್ಕಲ್ಲಿ. ಯಾರಾದರೂ ಫಸ್ಟ್ ಟೈಮ್ ಆರಿ ವರ್ಕು ಕಲ್ತ್ಕೊತಾ ಇದ್ದೀವಿ ಅಂದರೆ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡೋದು ಎಂಡ್ ನಾಟನ್ನೇ ಪ್ರಾಕ್ಟೀಸ್ ಮಾಡಿ. ನೀವೆಷ್ಟು ಚೆನ್ನಾಗಿರೋ ಡಿಸೈನ್ ಹಾಕಿದ್ರೇನು ಎಂಡ್ ನಾಟ್ ಸರಿ ಇಲ್ಲ ಅಂದರೆ ನೀವು ಹಾಕಿರೋ ಡಿಸೈನ್ ಎಲ್ಲ ಸ್ಪಾಯ್ಲ್ ಆಗುತ್ತೆ. ನನ್ನ ಸ್ಟೂಡೆಂಟ್ಸ್ಗೆ ನಾನು ಅದೇ ಹೇಳೋದು, ನಾವು ಹಾಕೋ ಸ್ಟಿಚ್ ಅನ್ನೋದು ತುಂಬ ಕ್ವಾಲಿಟಿಯಾಗಿ ಕೊಡಬೇಕು. ಇಲ್ಲಿ ನೋಡಿ, ಬಟರ್ಫ್ಲೈಗೆ ಈ ಸ್ಟಿಚ್ನ ಹೇಗೆ ನಾವು ಚೇಂಜ್ ಮಾಡ್ತೀವಿ ಅಂತ. ಈ ಮಿಡ್ಡಲ್ಲಿ ನೋಡಿ ಈ ಥರ ಚೈನ್ ಸ್ಟಿಚ್ ತಗೊಂಡು ಇಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಈ ಥರ ಗ್ಯಾಪ್ ಮಾಡಿ ಈ ಥ್ರೆಡ್ಸ್ನೇ ಲೆಫ್ಟ್ ಸೈಡ್ಗೆ ಮೂವ್ ಮಾಡಿ. ಇಲ್ಲಿ ಸ್ವಲ್ಪ ಪ್ಲೇಸ್ ಸಿಕ್ಕುತ್ತೆ. ಇಲ್ಲಿ ನೋಡಿ ಈ ಥರ ಲೆಫ್ಟ್ಗೆ ಮೂವ್ ಮಾಡಿ ಇಲ್ಲಿ ಒಂದು ಲಾಕ್ ಹಾಕಿ. ರಿಮೈನಿಂಗ್ ಈ ಕಡೆ ಇರೋ ಥ್ರೆಡ್ನೇ ಈ ಕಡೆ ರೈಟ್ಗೆ ಮೂವ್ ಮಾಡಿ. ನಾನು ನೀಡಿಲ್ ಮೂವ್ ಮಾಡ್ತಾ ಇದ್ದೀನಿ, ನೋಡಿದ್ದೀರಾ? ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಮತ್ತೆ ಒಂದು ಸತಿ ಹೇಳ್ತಾ ಇದ್ದೀನಿ, ಇಲ್ಲಿ ಚೈನ್ ಸ್ಟಿಚ್ ಹಾಕ್ತೀವಿಲ್ಲ ಆವಾಗ ನಮಗೆ ಲೆಫ್ಟ್ ಸೈಡ್ಗೆ ತಳ್ಕೋಬೇಕು ಈ ಥ್ರೆಡ್ಸ್ನೇ.
ರಿಮೈನಿಂಗ್ ಈ ಕಡೆ ಇರೋ ಥ್ರೆಡ್ಸ್ನೇ ರೈಟ್ ಸೈಡ್ಗೆ ತಳ್ಳಬೇಕು. ಇಲ್ಲಿ ಮಿಡ್ಡಲ್ಲಿ ನಿಮಗೆ ಗ್ಯಾಪ್ ಸಿಕ್ಕುತ್ತೆ. ಈ ಗ್ಯಾಪ್ ಬರುತ್ತಿಲ್ಲ, ಗ್ಯಾಪಲ್ಲಿ ಚೈನು, ಅದಕ್ಕೆ ಒಂದೊಂದು ಬೀಡ್ಸೂ ಕೊಡ್ಬೋದು ನೀವು. ಆವಾಗ ನಿಮಗೆ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಮತ್ತೆ ಒಂದು ಸತಿ ಕ್ಲಿಯರಾಗಿ ಹೇಳ್ತೀನಿ. ಚೈನ್ ಹಾಕೋವಾಗ ಇಲ್ಲಿ ಪ್ಲೇಸ್ ಮಾಡಿಕೊಂಡು ನೀವು ಲೆಫ್ಟ್ ಸೈಡ್ಗೆ ತಳ್ಕೊಂಡು ಒಂದು ಚೈನ್ ಹಾಕಿ, ಈ ಕಡೆ ಇರೋ ಥ್ರೆಡ್ಸ್ನೇ ರೈಟ್ ಸೈಡ್ಗೆ ತಳ್ಳಿಬಿಟ್ಟು ಚೈನ್ ಹಾಕಿ. ಒಂದು ಸತಿ ಲೆಫ್ಟ್ ಸೈಡ್ಗೆ ತಳ್ಳಿಬಿಟ್ಟು ಮೂವ್ ಮಾಡಿ ಥ್ರೆಡ್ಸ್ನೇ ಚೈನ್ ಹಾಕಬೇಕು. ಒಂದು ಸತಿ ರೈಟ್ ಸೈಡ್ಗೆ ಮೂವ್ ಮಾಡಿ ಥ್ರೆಡ್ಸ್ನೇ ಚೈನ್ ಹಾಕಬೇಕು. ಇಲ್ಲಿ ಚೈನ್ ಸ್ಟಿಚ್ ಹಾಕಬೇಕು ನೋಡಿ, ಈ ಥರ. ಮತ್ತೆ ಒಂದು ಸತಿ ಹೇಳ್ತೀನಿ ನೋಡಿ, ಇಲ್ಲಿ ಪ್ಲೇಸ್ ಮಾಡಿಕೊಂಡು ಈ ಥ್ರೆಡ್ಸ್ನೇ ಲೆಫ್ಟ್ ಸೈಡ್ಗೆ ಮೂವ್ ಮಾಡಿ ಒಂದು ಚೈನ್ ಹಾಕಿದ್ದೀವ. ಎಗೈನ್ ಈ ಕಡೆ ಇರೋ ಥ್ರೆಡ್ಸ್ನೇ ರೈಟ್ ಸೈಡ್ಗೆ ಮೂವ್ ಮಾಡಿ ಒಂದು ಚೈನ್ ಸ್ಟಿಚ್ ಹಾಕಿದ್ದೀವಿ. ಆಲ್ಮೋಸ್ಟ್ ಇವಾಗ ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲಿ ಎಂಡ್ ನಾಟ್ ಹಾಕಿಬಿಟ್ಟು ಕ್ಲೋಸ್ ಮಾಡೋಣ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಲಿಂಕಲ್ಲಿ ಜಾಯ್ನ್ ಆಗ್ಬೋದು. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು.